ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ವಿಚಾರ ಏನಪ್ಪ ಅಂದರೆ ಇ ಶ್ರಮ್ ಕಾರ್ಡ್ಗೆ ಅರ್ಜಿ ಹಾಕಿ ಅಂತ. ಹೌದು, ಇ ಶ್ರಮ್ ಕಾರ್ಡ್ ಪ್ರತಿ ತಿಂಗಳು ನೀವು 3,000 ರೂಪಾಯಿ ಹಣನ ಪಡಿಬಹುದು ಅನ್ನೊಂದು ವಿಚಾರ ನಿಮಗೋಸ್ಕರ ಲೇಟೆಸ್ಟಾಗಿ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇ ಶ್ರಮ್ ಕಾರ್ಡ್ ಅಪ್ಲಿಕೇಶನ್ ಹೇಗೆ ಹಾಕೋದು, ಇ ಶ್ರಮ್ ಕಾರ್ಡ್ ಅಂದರೆ ಏನು, ಇದ್ರದ್ದು ಪ್ರತಿ ತಿಂಗಳು 3,000 ಹೇಗೆ ಪಡೆಯೋದು, ಮತ್ತು ಇದನ್ನು ಹಾಕೋ ರೀತಿ ಇರ್ಬೋದು, ಮತ್ತು ಇದಕ್ಕೆ ಬೇಕಾದಂತಹ ದಾಖಲಾತಿಗಳು, ಕಂಡೀಷನ್ಸು, ಇದೆಲ್ಲ ವಿಚಾರಗಳನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋಣ ಇವತ್ತು. ಇದನ್ನು ಯೂಸ್ ಮಾಡಿಕೊಂಡು ಇದ್ರ ಪ್ರಯೋಜನನ ತಾವು ಪಡ್ಕೋಬೇಕು, ಯಾರೆಲ್ಲ ಅರ್ಹರಿದ್ದೀರಾ ಅವರು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಷಯ ಇಷ್ಟ ಆದರೆ ಎಲ್ರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರಿಗೂ. ನಾನು ಆಗಲೇ ಹೇಳಿದಾಗೆ ಕರ್ನಾಟಕದಾದ್ಯಂತ ಹಾಗೆಯೇ ಕರ್ನಾಟಕ ಸೇರಿದಂತೆ ದೇಶದ ವಿವಿಧೆಡೆ ಎಲ್ಲ ರಾಜ್ಯಗಳಲ್ಲೂ ಮಾಡಿರುವಂಥ ಒಂದು ಅಸಂಘಟಿತ ಕಾರ್ಮಿಕರಿಗೆ ಅಸಂಘಟಿತ ಅಂತ ಅಂದರೆ ಈ ಮಾಮೂಲಿ ಕಾರ್ಮಿಕರುಗಳಿಗೆ ಸರ್ಕಾರದ ಹಲವು ಸೌಲಭ್ಯಗಳನ್ನ ಕೊಡಬೇಕು ಅಂತ ಯೋಜನೆಗಳನ್ನ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಈ ಒಂದು ಇ ಶ್ರಮ್ ಕಾರ್ಡ್ ಸಹ ಒಂದು. ಇದೇನಪ್ಪ ಅಂದರೆ ಎಲ್ಲ ಸೇರಿ ಎಲ್ಲರಿಗೂ ಒಂದು ಸಾಮಾಜಿಕ ಭದ್ರತೆನ ಒದಗಿಸ್ಬೇಕು. ಈ ಕಾರ್ಡ್ ಮುಖಾಂತರ ಮುಖ್ಯವಾಗಿ ವಿಮೆ ಇರ್ಬೋದು, ಆರೋಗ್ಯ ಸೌಲಭ್ಯ ಇರ್ಬೋದು, ಪಿಂಚಣಿ ಯೋಜನೆ ಇರ್ಬೋದು, ಯಾವ ಈಗ ಸರ್ಕಾರಿ ನೌಕರರು ಪಡೆಯೋಂಥದ್ದ ಒಂದು ಪರ್ಸೆಂಟ್ ಅಂತ ಅನ್ಬೋದು, ಅಷ್ಟನ್ನು ಕೊಡಬೇಕು ಅನ್ನೋ ಒಂದು ವಿಚಾರವಾಗಿ ಪ್ರತಿ ತಿಂಗಳು 3,000 ರೂಪಾಯಿ ಪೆನ್ಷನ್ ಕೊಡುವಂಥ ಒಂದು ಯೋಜನೆನೇ ಇ ಶ್ರಮ್ ಕಾರ್ಡ್ ಅಂತ ಹೇಳ್ತಾರೆ. ಹಾಗೆಯೇ ಇ ಶ್ರಮ್ ಕಾರ್ಡ್ನಿಂದ ನೇರವಾಗಿ ಇದು ಬರಲ್ಲ, ಬದಲಿಗೆ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅಂತ ಹೇಳ್ತೀವಲ್ಲ, ಆ ಒಂದು ಪ್ರತ್ಯೇಕ ಯೋಜನೆ ಅಡಿಯಲ್ಲಿ ಇದು ಲಭ್ಯ ಆಗಿರುತ್ತೆ. ಸುಮಾರು ಜನಕ್ಕೆ ಗೊತ್ತಿರುತ್ತಿಲ್ಲೋ ಗೊತ್ತಿಲ್ಲ, ಇ ಶ್ರಮ್ ಕಾರ್ಡಲ್ಲಿ ಮಾತ್ರ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಇ ಶ್ರಮ್ ಕಾರ್ಡನ್ನು ನೋಂದಣಿ ಮಾಡಬೇಕು ಅಥವಾ ಇ ಶ್ರಮ್ ಕಾರ್ಡ್ ಅಂದರೆ ಏನು ಮತ್ತು ಅದರ ಲಾಭಗಳೇನು ಅಂತ ಒಂದು ವಿವರವಾಗಿ ಹೇಳಬೇಕು ಅಂದರೆ, ಬನ್ನಿ ಪಾಯಿಂಟ್ ಬೈ ಪಾಯಿಂಟು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಕಾರ್ಡ್ ಅಂದರೆ ಏನು, ಇದ್ರ ಲಾಭ ಏನು, ಇದ್ರ ಲಾಭ ಪಡೆಯೋದು ಹೇಗೆ ಅಂತ. ಇ ಶ್ರಮ್ ಕಾರ್ಡ್ ಅಂದರೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದಡಿ ಜಾರಿಗೆ ಬಂದಂಥ ಒಂದು ರಾಷ್ಟ್ರೀಯ ಡೇಟಾಬೇಸ್ ಆಗಿದೆ. ಇದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಗೃಹ ಕೆಲಸಗಾರ ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಅಥವಾ ಅಸಂಘಟಿತ ಕ್ಷೇತ್ರದ ಕೆಲಸಗಾರರನ್ನ ನೋಂದಣಿ ಮಾಡೋವಂಥ ಒಂದು ಯೋಜನೆ. ಈ ಒಂದು ನೋಂದಣಿ ಮೂಲಕ ಈ ಒಂದು ಇ ಶ್ರಮ್ ಕಾರ್ಡ್ ಮೂಲಕ 12 ಅಂಕಿಯ ಯೂನಿವರ್ಸಲ್ ಅಕೌಂಟ್ ನಂಬರ್ ಕೊಡ್ತಾರೆ. ಇದು ದೇಶದಾದ್ಯಂತ ಮಾನ್ಯ ಆಗಿರುತ್ತೆ. ನೀವು ದೇಶದ ಯಾವ ಮೂಲೆಗೆ ಹೋದ್ರೂ ಇದೊಂದು ಐಡೆಂಟಿಟಿ ಕಾರ್ಡ್ ಥರ ಇ ಶ್ರಮ್ ಕಾರ್ಡ್. ಇದರ ಪ್ರಮುಖ ಲಾಭ ಏನಪ್ಪ ಅಂದರೆ ಅಪಘಾತ ವಿಮೆ, ಅಂದರೆ ಕೆಲಸದ ಸಮಯದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಮರಣವಾದರೆ 2 ಲಕ್ಷ ರೂಪಾಯಿ, ಶಾಶ್ವತ ಅಂಗವೈಕಲ್ಯ ಆದರೆ 1 ಲಕ್ಷ ರೂಪಾಯಿ ಸಹಾಯಧನ. ಅಂದರೆ ಇದು ಒಂದು ಸೇಫ್ಟಿ ಅಂತ ಹೇಳ್ಬೋದು, ಟರ್ಮ್ ಇನ್ಶೂರೆನ್ಸ್ ಥರ ಅಂತಲೇ ವರ್ಕ್ ಆಗುತ್ತೆ. ಹಾಗೆಯೇ ಅಲ್ಲಿ ಅಪಘಾತ ಆಗಿ ಪೂರ್ತಿಸಾದರೆ 2 ಲಕ್ಷ, ಅಥವಾ ಈಗ ಶಾಶ್ವತ ಅಂಗವೈಕಲ್ಯ ಆದರೆ 1 ಲಕ್ಷ. ಸಾಮಾಜಿಕ ಭದ್ರತೆ ಅಂದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಇತರ ಸರ್ಕಾರಿ ಯೋಜನೆಗಳಿಗೆ ಸುಲಭ ಪ್ರವೇಶ ಪಡಿಬೋದು. ಆರ್ಥಿಕ ಸಹಾಯ ಅಂದರೆ ಸಾಂಕ್ರಾಮಿಕ ಅಥವಾ ನೈಸರ್ಗಿಕ ವಿಪತ್ತು ಸಮಯದಲ್ಲಿ ಸರ್ಕಾರದಿಂದ ನೇರ ಸಹಾಯನ ಪಡಿಬೋದು. ಅಂದರೆ ನಾವು ಇದೊಂದು ಐಡೆಂಟಿಟಿ ಕಾರ್ಡ್ ಥರನೇ ವರ್ಕ್ ಆಗುತ್ತೆ. ಈಗ ಯಾವುದಾದ್ರು ವಿಪತ್ತು ಬಂತು, ಆ ಟೈಮಲ್ಲಿ ಗುರುತಿಸ್ತಾರೆ ಯಾರು ಹೀಗೆ ಅಂತ. ಕೌಶಲ್ಯ ಅಭಿವೃದ್ಧಿ ಅಂದರೆ ನಮ್ಮ ಒಂದು ಸ್ಕಿಲ್ನ ಡೆವಲಪ್ ಮಾಡೋದಕ್ಕೂ ಸಹ ನೋಂದಾಯಿತ ಕಾರ್ಮಿಕರುಗಳಿಗೆ ಉದ್ಯೋಗ ಅವಕಾಶಗಳು ಮತ್ತು ತರಬೇತಿ ಕಾರ್ಯಕ್ರಮಗಳು. ಇದರ ಜೊತೆಗೆ ಈಗ ಇದು ಏನಪ್ಪ ಅಂದರೆ ನಮಗೆ ಅನೇಕ ಟ್ರೈನಿಂಗ್ಸ್ಗಳಲ್ಲೂ ಸಹ ಭಾಗವಹಿಸೋದಕ್ಕೆ, ಕುರಿ ಸಾಕಣೆ ಮಗದೊಂದು ಎಕ್ಸಾಂಪಲ್ ಹೇಳಿದ್ದು ನಾನು, ಆ ಥರ ಟ್ರೈನಿಂಗ್ಸ್ಗಳು ಸರ್ಕಾರದಿಂದ ಏನೇನು ಬರುತ್ತಲ್ವ, ಅದಕ್ಕೆ ನೀವು ಡೈರೆಕ್ಟಾಗಿ ಸಹ ಈ ಒಂದು ಕಾರ್ಡಿನ ಮುಖಾಂತರ ತಾವು ತರಬೇತಿಗಳನ್ನು ಪಡ್ಕೋಬೋದು. ಇದ್ರ ಜೊತೆಗೆ ಇ ಶ್ರಮ್ ನೋಂದಣಿ ಪಿಂಚಣಿ ಯೋಜನೆ ಅರ್ಹತೆಯೂ ಸಹ ಪಡಿಬೋದು. 2026ರಲ್ಲಿ ಈ ಕಾರ್ಡ್ ಹೊಂದಿರೋರಿಗೆ ಈ ಕಾರ್ಡನ್ನು ಹೊಂದಿರುವಂಥ ಸಂಖ್ಯೆ 31 ಕೋಟಿಗೂ ಅಧಿಕವಾಗಿದೆ ಅಂತ ಅಂದಾಜು ಮಾಡಲಾಗಿದೆ ನಮ್ಮ ದೇಶದಲ್ಲಿ. ಅಂದರೆ ಅಸಂಘಟಿತ ಕಾರ್ಮಿಕ ವರ್ಗ ಅಂತ ಏನು ಹೇಳ್ತೀವಲ್ಲ, ಅದು 31 ಕೋಟಿಗೂ ಹೆಚ್ಚು ನಮ್ಮ ಭಾರತದಲ್ಲಿ ಇದ್ದಾರೆ ಅಂತ ಈ ಒಂದು 2026ರ ಒಂದು ಸರ್ವೆಯಲ್ಲಿ ಕಂಡು ಬಂದಿದೆ ಸ್ನೇಹಿತರೆ.
ಅಂದರೆ ಹಾಗಾಗಿ ತಾವು ಸಹ ಇದ್ರ ಬಗ್ಗೆ ರಿಜಿಸ್ಟರ್ ಮಾಡಿಕೊಂಡು ಇದರ ಉಪಯೋಗ ಪಡಿಬೋದು ಅಂತ ಹೇಳ್ತಾ ಇದ್ದೀನಿ. ಮತ್ತು ಪ್ರತಿ ತಿಂಗಳು ₹3,000 ಪೆನ್ಷನ್ನು ಎಂಬುದು PMSYM ಯೋಜನೆ ಅಡಿಯಿಂದ ಬರುತ್ತೆ. ಓಕೆನಾ? ಇದು ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದ್ದು, ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುವುದಕ್ಕಾಗಿ ಈ ಒಂದು ಇ-ಶ್ರಮ್ ಕಾರ್ಡ್ ಹೊಂದಿದ್ರೆ ಆ ಯೋಜನೆಗೆ ಸೇರೋದು ಸುಲಭ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತಲ್ವಾ? ಈ 3,000 ಪೆನ್ಷನ್ ತಗೋಬೇಕು ಅಂದರೆ ಇನ್ನೊಂದು ಇದಕ್ಕೆ ಯೋಜನೆಗೆ ಸೇರ್ಕೋಬೇಕು. ಅದಕ್ಕೆ ಕಂಡೀಷನ್ಸ್ ಅಂದರೆ 60 ವರ್ಷ ದಾಟಿದ ನಂತರ ಪೆನ್ಷನ್ನು ತಿಂಗಳಿಗೆ ₹3,000 ಬರುತ್ತಂತೆ. ಖಾತ್ರಿ ಯೋಜನೆ ಅಂದರೆ ಬಿಲ್ಕುಲ್ ಸಿಗುತ್ತೆ ಅಂತ. ಕೊಡುಗೆ ನೀವು ಪ್ರತಿ ತಿಂಗಳು ₹55ರಿಂದ ₹200 ಒಳಗೂ ಕಟ್ಟಬೇಕಾಗುತ್ತೆ. ನಿಮ್ಮ ಪ್ರವೇಶದ ವಯಸ್ಸನ್ನು ಅವಲಂಬಿಸಿರುತ್ತೆ ಇದು. ತುಂಬ ಚಿಕ್ಕ ಏಜಲ್ಲೇ ಜಾಯ್ನ್ ಆದರೆ ನಿಮಗೆ ಕಡಿಮೆ ಇರುತ್ತೆ. ವಯಸ್ಸಾದಂಗೆ ಮ್ಯಾಕ್ಸಿಮಮ್ಮು ₹200 ತಿಂಗಳಿಗೆ ಕಟ್ಟಬೇಕು. ಇದು ನಿಮಗೆ 60 ವರ್ಷ ಆದಮೇಲೆ 3,000 ಫಿಕ್ಸ್ಡ್ ಬರುತ್ತೆ ನಿಮಗೆ. ಅದು ಒಂದು ಒಳ್ಳೆ ಅಮೌಂಟ್ ಅಂತಲೇ ಸಹ ಹೇಳ್ಬೋದು. ಯಾಕೆಂದರೆ ಈಗ ವೃದ್ಧಾಪ್ಯ ಯೋಜನೆ ಅಂತ ಒಂದು 1,200 ಏನೋ ಬರುತ್ತೆ. ಹಾಗೆ ಇದೊಂದು 3,000 ಅಂತ ಹೇಳಿದ್ದು ನಾನು. ಅವ್ರವ್ರ ಇಷ್ಟ ಅದು. ಅರ್ಹತೆಗಳು ಮತ್ತು ಅದಕ್ಕೆ ಬೇಕಾದಂತಹ ಅಗತ್ಯವಾದಂಥ ದಾಖಲಾತಿಗಳ ಬಗ್ಗೆ ಮಾತಾಡ್ತಾ ಹೋದರೆ, ಅಂದರೆ ಏನಪ್ಪ ಈ ಒಂದು ಇ-ಶ್ರಮ್ ಕಾರ್ಡ್ ಪಡೆಯೋಕ್ಕೆ ಬೇಕಾದಂಥ ಕಂಡೀಷನ್ಸು ಮತ್ತು ಅದಕ್ಕೆ ಬೇಕಾದಂಥ ದಾಖಲಾತಿಗಳ ಬಗ್ಗೆ ಮಾತಾಡೋಣ ಇವತ್ತು. ಮೊದಲನೇದಾಗಿ ವಯಸ್ಸು 16ರಿಂದ 59 ವರ್ಷಗಳಾಗಿರಬೇಕಾಗಿರುತ್ತೆ. ಅಸಂಘಟಿತ ಕ್ಷೇತ್ರ ಅಂದರೆ ಕೂಲಿ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು, ಗೃಹ ಕೆಲಸಗಾರ ಅಂದರೆ ಗಾರೆ ಕೆಲಸ ಮಾಡೋರು ಇವರು. ನಂತರ ಆದಾಯ ಮಿತಿ ಬಂದು ವಾರ್ಷಿಕವಾಗಿ ₹2.5 ಲಕ್ಷ ಕಡಿಮೆ ಇರಬೇಕಾಗುತ್ತೆ. ಎಲ್ಲ ಅಂದರೆ ಕೆಲವು ಮೂಲಗಳ ಪ್ರಕಾರ, ಎಲ್ಲ ಅಲ್ಲ, ಕೆಲವು ಮೂಲಗಳ ಪ್ರಕಾರ 2.5 ಲಕ್ಷಕ್ಕಿಂತ ಕಡಿಮೆ ಆದಾಯನ ನೀವು ದೃಢೀಕರಣ ಮಾಡಬೇಕಾಗುತ್ತೆ ಈ ಒಂದು ಇ-ಶ್ರಮ್ ಕಾರ್ಡ್ ಅಪ್ಲೈ ಮಾಡೋದಕ್ಕೋಸ್ಕರ. ಹಾಗೆ ನಾನು ಹೇಳಿದಾಗೆ PMSYಗೆ ಹೆಚ್ಚುವರಿ ಅರ್ಹತೆ ಬೇಕಾಗುತ್ತೆ. ಆದಾಯ ತೆರಿಗೆ ಪಾವತಿ ಮಾಡಿರಬಾರ್ದು. EPF ಅಥವಾ ಇತರ ಸರ್ಕಾರಿ ಪಿಂಚಣಿ ಯೋಜನೆಗಳಲ್ಲಿ ಸೇರಿರಬಾರ್ದು. ನಾನು 3,000 ಪೆನ್ಷನ್ ಹೇಳಿದ್ನಲ್ವಾ, ಅದಕ್ಕೆ ನಿಮಗೆ ಆದಾಯ ತೆರಿಗೆ ಕಟ್ಟಿರಬಾರ್ದು. ಇನ್ಕಮ್ ಟ್ಯಾಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕಟ್ಟೋರಾಗಿರಬಾರ್ದು. ಹಾಗೆಯೇ EPF ಅಥವಾ ಇತರೆ ಸರ್ಕಾರಿ ಪೆನ್ಷನ್ ಯೋಜನೆಗಳಲ್ಲಿ ಸೇರಿರಬಾರ್ದು. ಸುಮಾರು ವಿಡಿಯೋಗಳು ನೋಡಿರ್ತೀರ, ಇ-ಶ್ರಮ್ ಹಾಕಿ 3,000, ಅದೆಲ್ಲ ಸುಳ್ಳು. ಇದೆಲ್ಲ ಕಂಡೀಷನ್ಸ್ ಇರುತ್ತೆ. ಅದಕ್ಕೆ ಅಗತ್ಯವಾದಂಥ ದಾಖಲಾತಿಗಳ ಬಗ್ಗೆ ಮಾತಾಡಬೇಕು ಅಂದರೆ ಆಧಾರ್ ಕಾರ್ಡು ಕಡ್ಡಾಯವಾಗಿದೆ. ಮೊಬೈಲ್ ಸಂಖ್ಯೆ ಅದು ಆಧಾರ್ ಲಿಂಕ್ ಆಗಿರಬೇಕು. ಬ್ಯಾಂಕ್ ಖಾತೆ ವಿವರಗಳು, ಪಾಸ್ಬುಕ್ಕು ಅಥವಾ PFFC EFSC ಕೋಡು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಐಚ್ಛಿಕ ಆದರೆ ಕೆಲವು ಸೌಲಭ್ಯಗಳಿಗೆ ಅಗತ್ಯವಾಗಿರುತ್ತೆ. ಅಂದರೆ ಬೇರೆ ಬೇರೆ ಕ್ಯಾಸ್ಟ್ಗಳಿಗೆ ಬರುವಂಥ ಬೇರೆ ಬೇರೆ ಆದಂಥ ಒಂದು ನಿಮಗೆ ಸೌಲಭ್ಯನೂ ಸಹ ಸಿಗೋ ಚಾನ್ಸಸ್ ಇರುತ್ತೆ. ಪ್ಯಾನ್ ಕಾರ್ಡು ಪಿಂಚಣಿ ಯೋಜನೆಗೆ ಬೇಕಾಗುತ್ತೆ. ಕಾರ್ಮಿಕ ಕಾರ್ಡ್ ಅಥವಾ ವೃತ್ತಿ ಸಂಬಂಧಿತ ದಾಖಲಾತಿಗಳು. ನೀವು ಈಗ ಕೆಲಸ ಮಾಡೋದಕ್ಕೊಂದು ಈಗ ಎಲ್ಲ ಕಡೆ ರಿಜಿಸ್ಟ್ರೇಷನ್ ಆಗಿರುತ್ತಲ್ವಾ, ಆ ಒಂದು ಕಾರ್ಡು ಅಥವಾ ಅದೊಂದು ಐಡೆಂಟಿಟಿ ಕಾರ್ಡ್ ಬೇಕಾಗುತ್ತೆ. ಅಂದರೆ ನೀವು ಗಾರೆ ಕೆಲಸ ಮಾಡ್ತೀರಾ, ಕೂಲಿ ಕಾರ್ಮಿಕರ ಅಥವಾ ಬೀದಿ ಬದಿ ವ್ಯಾಪಾರಿಗಳ ಈ ರೀತಿ. ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಹಂತಗಳೇನಪ್ಪ ಅಂದರೆ, ಇ-ಶ್ರಮ್ ಕಾರ್ಡಿಗೆ ಅಧಿಕೃತ ವೆಬ್ಸೈಟ್ ಆದಂಥ e-shram.gov.inಗೆ ಭೇಟಿ ನೀಡಿ ಅಥವಾ ಉಮಾಂಗ್ ಆಪ್ ಬಳಸ್ಬಿಟ್ಟು ಆ ಒಂದು ವೆಬ್ಸೈಟಲ್ಲಿ ಅಥವಾ ಅಪ್ಲಿಕೇಶನಲ್ಲಿ ತಾವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಯಾರಿಗೂ ಸಹ ನೀವು 2,000 3,000 ಕೇಳ್ತಾರೆ ಅಂತ ಕೊಡೋಕೆ ಹೋಗಬೇಡಿ. ನೀವೇ ಸಲ್ಲಿಸ್ಬೋದು ಅಥವಾ ಒಂದು ವೆಬ್ಸೈಟ್ ಸರ್ವರ್ ಯಾವ್ದಾದ್ರು ಇಂಟರ್ನೆಟ್ ಸೆಂಟ್ರಿಗೆ ಹೋದರೂ ಸಹ ಮಾಡ್ತಾರೆ. ಮೊದಲು ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ ಬಳಸಿ ನೋಂದಣಿ ಮಾಡ್ಕೋಬೇಕು. ನಂತರ ಪರ್ಸ್ನಲ್ ಡೀಟೇಲ್ಸು, ವೃತ್ತಿ, ಆದಾಯ ಮಾಹಿತಿ ಹಾಕ್ಬಿಟ್ಟು ನಂತರ ಬ್ಯಾಂಕ್ ವಿವರನ ಸೇರಿಸಿ ನಂತರ ನೋಂದಣಿ ಪೂರ್ಣಗೊಂಡ ನಂತರ ನಿಮಗೆ UNA ಮತ್ತು ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಅದೇ ನಿಮ್ಮ ಕಾರ್ಡ್ ಆಗಿರುತ್ತೆ ಸ್ನೇಹಿತರೆ. ವಿಷಯ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.